ಐ ಥಾಟ್ ಸಿವಿಲ್ ಸರ್ವಿಸ್ ಅಥವಾ UPSC ಎಕ್ಸಾಮ್ಸ್ ಅಂತಂದರೆ ಒಂದು IAS ಇಲ್ಲ IPS ಅಷ್ಟೇನಾ? CSC UPSC ಅವರು ಪ್ರತಿ ವರ್ಷವೂ ಸುಮಾರು 25 ಬೇರೆ ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. 25 ಬೇರೆ ಬೇರೆ. ಅದರಲ್ಲಿ ಮುಖ್ಯವಾದ ಪರೀಕ್ಷೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ನಲ್ಲಿ ಸುಮಾರು ಒಂದು 12ರಿಂದ 14 ಇಲಾಖೆಗಳ ಗೆಸ್ಟೆಡ್ ಆಫೀಸರ್ಗೆ ಈ ಒಂದು ಪರೀಕ್ಷೆ ನಡೆಯುತ್ತೆ. ಇದರಲ್ಲಿ ಇಂಡಿಯನ್ ಫಾರಿನ್ ಸರ್ವಿಸ್ ಇರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇರ್ಬೋದು, ಪೊಲೀಸ್ ಸರ್ವಿಸ್ ಇರ್ಬೋದು, ರೆವಿನ್ಯೂ ಸರ್ವಿಸ್ ಇರ್ಬೋದು, ಆಡಿಟೆಡ್ ಅಕೌಂಟ್ ಸರ್ವಿಸ್ ಇರ್ಬೋದು, ಇತ್ಯಾದಿ ಇತ್ಯಾದಿ, ರೈಲ್ವೆ ಅಕೌಂಟ್ ಸರ್ವಿಸ್ ಇತ್ಯಾದಿ ಎಲ್ಲ ಇರುತ್ತೆ. ಇದು ಒಂದು. ಎರಡನೇದು UPSCನೇ ನಡೆಸೋದು ಅತ್ಯಂತ ಮುಖ್ಯ ಪರೀಕ್ಷೆ. ನಮ್ಮ ಸಿವಿಲ್ ಸರ್ವಿಸ್ ಹೋಗೋರು ಅದಕ್ಕೂ ಹೋಗ್ತಾರೆ. ಅದರ ಹೆಸರು ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಆ ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್ಗೆ ಹೋಗಬೇಕಾದ್ರೆ ನೀವು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರಬೇಕು, ಇಲ್ಲ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರಬೇಕು. BA ಅಥವಾ MA ಆದವ್ರಿಗೆ ಆಗಲ್ಲ. ಇದು ಎರಡನೇ ಎಕ್ಸಾಮ್. ಮೂರನೇ ಎಕ್ಸಾಮು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ CAPF ಅಂತಿದೆ. ಅಂದರೆ ನಮ್ಮಲ್ಲಿ ಬೇಕಾದಷ್ಟು ಆರ್ಮ್ಡ್ ಪೊಲೀಸ್ ಇದೆ. ಅದರಲ್ಲಿ BSF ಇದೆ, CRPF ಇದೆ, CISF ಇದೆ, SSB ಇದೆ, ಇತ್ಯಾದಿ ಇತ್ಯಾದಿ. ಆ ಎಲ್ಲ ಪೊಲೀಸ್ ದಳಗಳ ಅಸಿಸ್ಟೆಂಟ್ ಕಮಾಂಡೆಂಟ್ ಅಂದರೆ ಗೆಸ್ಟೆಡ್ ಆಫೀಸರ್ಗೆ ಅಂತೇಳಿ ಅದೇ ಬೇರೆ ಪರೀಕ್ಷೆ ಇದೆ. ಆ ಪರೀಕ್ಷೆನೂ UPSC ಥರನೇ ಇರ್ತದೆ. ಅದು ಇಷ್ಟೇ ಕಷ್ಟದ್ದು, ಜನ ಕಡಿಮೆ ಇರ್ತಾರೆ ಅದರಲ್ಲಿ. ಅದಾದಮೇಲೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ NDAಗೆ ಎಕ್ಸಾಮ್ ನಡೆಸ್ತಾರೆ. ಇಂಡಿಯನ್ ಎಕನಾಮಿಕ್ ಸರ್ವಿಸಿಗೆ ಎಕ್ಸಾಮ್ ನಡೆಸ್ತಾರೆ. ಮೆಡಿಕಲ್ ಸರ್ವಿಸಿಗೆ ನಡೆಸ್ತಾರೆ. ಡಾಕ್ಟರ್ಗಳಿಗೆ ಬೇರೆ, ಎಕಾನಮಿಸ್ಟ್ಗೆ ಬೇರೆ, ಫಾರೆಸ್ಟ್ಗೆ ಬೇರೆ. ಈ ಥರ UPSC ಎನ್ನುವ ಒಂದು ಆರ್ಗನೈಸೇಷನ್ ವಿವಿಧ ಪರೀಕ್ಷೆಗಳಿಗೆ ವಿವಿಧ ಹುದ್ದೆಗಳಿಗೆ ಎಕ್ಸಾಮ್ ನಡೆಸುತ್ತೆ. ಆದರೆ ಮೇನ್ UPSC ಅಂದ ತಕ್ಷಣ ನಮಗೆ ಗೊತ್ತಾಗೋದು ಓನ್ಲಿ CSE.